ನಮಸ್ತೆ ಸ್ನೇಹಿತರೆ, ನೋಡ್ತಾ ಇದ್ರಲ್ಲ ಭತ್ತ ಬೋರೇಗೌಡರು ಅಂತ ನಮ್ಮ ಸ್ನೇಹಿತರು. ಮದ್ದೂರ ಹತ್ರ ಪ್ರಸನ್ನ ಅವ್ರ ಫ್ರೆಂಡು. ಗೊರನಹಳ್ಳಿ ಇಲ್ಲ ಸರ್, ಗೊರನಹಳ್ಳಿ ಅವರು. ನಾವು ಒಂದು ಭೂವಸ್ತ್ರ ಕೊಟ್ಟಿದ್ದು ಅವ್ರಿಗೆ, ಭೂವಸ್ತ್ರ ಆ್ಯಂಡ್ ಗ್ರೋ ಮ್ಯಾಜಿಕ್ ಎರಡೂ ಹಾಕಿದ್ದಾರೆ. ಎರಡೂ ಹಾಕಿರೋದಕ್ಕೆ ಕಳೆ ಇಲ್ಲ ನೋಡಿ ಹೆಂಗಿದೆ ಅಂತ. ಇವ್ರದ್ದು ಯಾರು ಸರ್? ಇವರು ಎಲ್ಲ ಒಂದೇ ಒಂದೇ ನಿಮ್ಮದೇನಾ? ಹಾಂ. ಇದೇನಕ್ಕೆ ಹಿಂದೆ ಉಳಿದಿದೆ, ಇದ್ಯಾಕೆ ಮುಂದಿದೆ? ಇದು ಸ್ವಲ್ಪ ಇದಕ್ಕೆ ಹಾಕಿಲ್ವಾ? ಹಾಕಿದ್ದೀನಿ. ಇದು ಯಾವಾಗ ಹಾಕಿದ್ದು, ಇದು ಯಾವಾಗ ಹಾಕಿದ್ದು? ಎಲ್ಲ ಒಂದೇ ದಿವಸ ನಾಟಿ ಒಂದೇ ದಿವಸ ಮೇವು ಹಾಕಿರೋದು. ಬಟ್ ಈ ಪಾತಿ ಒಟ್ಲು ಪಾತಿ ಇತ್ತು, ಹಂಗಾಗಿ ಒಟ್ಲು ಪಾತಿರೋದು ಲೇಟ್ ಆಗಿದೆ. ಒಟ್ಲು ಪಾತಿ ಹಾಂ, ಲೇಟ್ ಆಗಿದೆ. ಅಂದರೆ ಇಲ್ಲಿಂದ ಇಲ್ಲಿ ಹಿಂಗಿಡ್ಸಿ ಹಾಕಿರೋದು ನೋಡಿ. ಇದು ಹೆಂಗಿದೆ ಪೈರು. ನಾನು ಒಂದು ದಿಂಡಿ ಮೇಲೆ ನಿಂತ್ಕೊಂಡಿದ್ದೀನಿ. ದಿಂಡಿ ಒಂದು ಅರ್ಧ ಅಡಿ ಎಕ್ಸ್ಟ್ರಾ ಇದೆ ನೋಡಿ. ಈಗ ನನಗೆ ಸೊಂಟದವರೆಗೂ ಬಂದಿದೆ. ಇಷ್ಟೊಂದು ಡೆವಲಪ್ ಆಗಿದೆ. ಮೇವು ಚೆನ್ನಾಗಿರುತ್ತೆ, ದನಗಳಿಗೆ ಮೇವು ಲಾಸ್ ಆಗೋಲ್ಲ. ನೋಡ್ಬೋದು, ಯಾವುದೇ ಥರ ಕಳೆ ಇಲ್ಲ. ಗಿಡಗಳೆಲ್ಲ ನೋಡಿ ಇಷ್ಟಿದೆ. ನಾನು ಪ್ರಸನ್ನ ತೋಟ ತೋರಿಸ್ತಿದ್ದೆ ಯಾವಾಗಲೂ. ಇವರು ಅದೇ ಥರ ಮಾಡಿದ್ದಾರೆ. ಎಣ್ಸಕ್ಕೆ ಹೋದ್ರೆ ಎಷ್ಟಿದೆ ಅಂತ. 1 2 3 4 5 6 7 8 9 10 11 12 13 14 15 16 17 18 19 19 20 21 22 23 24 25 26 27 28 29 30 31 32 32ವರೆಗೂ ಬಂದಿದೆ ಸರ್. 32ವರೆಗೂ ಇದೆ ಸರ್. ನೀವು ಹಾಕಿಲ್ದೇ ಇರೋದು ಚೆಕ್ ಮಾಡ್ಬೋದು ನೋಡಿ. 32 ಎಷ್ಟಿದೆ? ಎಲ್ಲಕ್ಕೆ ಹಾಕಿದ್ದೀನಿ. ಎಲ್ಲಕ್ಕೂ ಹಾಕಿದ್ರಾ? ಅಲ್ಲ, ಬೇರೆಯದ್ದು. ಇವಾಗ ಇವ್ರು ಹಾಕಿಲ್ಲ ನೋಡಿ. ಇವ್ರು ಯಾರು? ಇದು ನಮ್ದೇ. ಇದಕ್ಕೂ ಹಾಕಿದ್ರಾ? ಈ ಕಡೆ ಅದು ಸೇರಿಸಿ ಅಲ್ಲ, ಬೌಂಡ್ರಿ ಅದಲ್ಲ, ತೆಂಗಿನ ಮರದಿಂದ ಹಿಂಗೆ. ಟೋಟಲ್ ಎಷ್ಟು ಎಕರೆ ಇದೆ ಸರ್? ಹೆಚ್ಚಿಗೆ 1.5 ಎಕರೆ ಬರ್ತದೆ. ಮತ್ತೆ ನೀವು 1.5 ಎಕರೆಗೆ ಹಾಕಿದ್ರಾ? ಸ್ವಲ್ಪ ನೀವು ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ರೆ ಸರ್. ಹೌದು. ಇನ್ನ ನಿಮ್ಗೆ ಎಷ್ಟು ಗೊತ್ತಾ? 40 ಟೈಮ್ ಅಲ್ವಾ, ನಮಗೆ ಡೌಟ್ ಇತ್ತು ಏನಾಗುತ್ತೆ ಏನೋ ಅಷ್ಟೊಂದು ನೋಡಿ. ಡೌಟಲ್ಲೂ ಮಾಡಿದ್ದಾರೆ. 1.5 ಎಕರೆ ಹಾಕಿದ್ದಾರೆ. ನಾವು ಕೊಟ್ಟಿರೋದು 1 ಎಕರೆಗೆ. 1 ಎಕರೆ ಅಂದರೆ ಸಖತ್ತಾಗಿ ಬರುತ್ತೆ. ನಮ್ಮ 40 ಬ್ರಾಂಚ್ ಬರುತ್ತೆ. ಈಗ 1.5 ಎಕರೆ ಹಾಕಿರೋದ್ರಿಂದ 32 ಬಂದಿದೆ. ಹಾಕಿಲ್ದೇ ಇರೋದು ಚೆಕ್ ಮಾಡಿದ್ರೆ 16ರಿಂದ 18 ಇರುತ್ತೆ. ನೋಡ್ಬೋದು ನೋಡಿ. ಇದೆಲ್ಲ ಹಿಂಗಿದೆ. 1.5 ಎಕರೆಗೆ ಬೋರೇಗೌಡರು ಭೂವಸ್ತ್ರ ಗ್ರೋ ಮ್ಯಾಜಿಕ್ 3 ಪ್ಯಾಕೆಟು ಪ್ಲಸ್ 1 ಪ್ಯಾಕೆಟ್ ಅಲ್ಲ ಸರ್ ಹಾಕಿರೋದು. ಹಿಂಗಿದೆ, ಯಾವುದೇ ಕಳೆ ಇಲ್ಲ, ತುಂಬ ಚೆನ್ನಾಗಿದೆ. ಹೆಂಗೆ ಅನ್ಸತ್ತೆ ಸರ್ ನಿಮಗೆ? ಇಲ್ಲ, ನಮ್ಮ ಬೆಳೆಗೂ ಈ ಬೆಳೆಗೂ ಭಾಳ ವ್ಯತ್ಯಾಸ ಇದೆ. ಬಟ್ ಇದು ಫಸ್ಟ್ ಟೈಮು ಈ ಸಲಿಂದ ಸ್ಟೆಪ್ ತಗೊಂಡಿದ್ದೀವಿ. ನೆಕ್ಸ್ಟ್ ಸಲಿಗಂತೂ ಭಾಳ ಹೋರಾಟ ಕೊಟ್ಟು ವ್ಯವಸಾಯ ಮಾಡಬೇಕು. ಮಾಡಿ ಸರ್, ಎಲ್ಲ ರೈತರಿಗೂ ಹೇಳಿ ಸರ್. ಈ ಒಂದು ಫೋಟೋ ತೆಗೆದು ಇಟ್ಕೊಂಡಿರಿ. ಇದು ಸ್ಯಾಂಪಲ್. ಇದು ನೀವು ಹಿಂಗೆ ಇಟ್ಕೊಂಡಿದ್ದೀವಿ ನೋಡಿ. ನಮ್ದು ಹೆಂಗೆ ಬೆಳೆ ಬಂತು ನೋಡಿ. ಏನಾದ್ರು ಕಳೆ ಇದೆಯಾ, ಯಾವ್ದಾರು ಕೆಂಪು ಇದೆಯಾ? ಯಾವುದು ವೇಸ್ಟ್ ಇಲ್ಲ. ಗೊಬ್ಬರ ಕಡಿಮೆನೇ ನಮ್ಮದು. ಸ್ಟಾರ್ಟಿಂಗ್ ಈಗ ನೀವು ಯೂರಿಯಾ DAP ಏನೋ ಹಾಕೋಬೇಕು. ಮೊದಲೇ ಬಿಳಿಗರಿ ಇತ್ತು. ಔಷಧಿ ಎರ್ಸಿದ ಮೇಲೆ ಬಿಳಿಗರಿ ಎಲ್ಲ ಕಂಟ್ರೋಲ್ ಆಗೈತೆ. ಯಾವುದೇ ಥರದ ಒಂದು ಕೆಂಪು ಗರಿನಲ್ಲಿ ಮತ್ತೊಂದು ಬಿಳಿಗರಿ ಮೇಲೆ ಯಾವುದೇ ಥರದ್ದು ಆಮೇಲೆ ವರ್ಕ್ಲು ಪರ್ಕ್ಲು ಯಾವುದೂ ಇಲ್ಲ. ಒಳ್ಳೆ ಬೆಳವಣಿಗೆ ಚೆನ್ನಾಗಿದೆ. ಹೇಳ್ಬೋದಲ್ವಾ? ರೇಟ್ ಜಾಸ್ತಿ ಅನ್ನೋದೊಂದು ಬಿಟ್ರೆ ರೇಟ್ ಜಾಸ್ತಿ ಬರಲ್ಲ. ರೈಟ್ ಜಾಸ್ತಿ ತಡೆಯಪ್ಪ, ಏನಪ್ಪ ಇದು ಇಷ್ಟೊಂದು ರೈಟು ಅಂತ ನೋಡುವ ಅಂದ್ಬಿಟ್ಟು ನಾನೇ ಇನ್ಲೆಟ್ ಹಾಕೊಂಡು ಮಾಡಿದೆ. ಆದ್ರೂ ಹಾಕಿದ್ವಿ ಅಂತ ಫಲ ಸಿಕ್ತು. ಯಾಕೆಂತಂದ್ರೆ ನಿಮಗೆ ಪೈರ್ ಜಾಸ್ತಿ ಬರುತ್ತೆ, ತೆನೆ ಜಾಸ್ತಿ ಬರುತ್ತೆ. ತೆನೆ ಉದ್ದ ಬರೋದ್ರಿಂದ ಕಾಳು ಜಾಸ್ತಿ ಹಿಡಿಯುತ್ತೆ, ಮತ್ತೆ ಪೈರು ಉದ್ದಾಗಿರೋದ್ರಿಂದ ಮೇವು ಜಾಸ್ತಿ ಆಗುತ್ತೆ ನೋಡಿ. ಸ್ನೇಹಿತರೆ, ಇಷ್ಟೊಂದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹಚ್ಚ ಹಸಿರಾಗಿದೆ. ನೀವು ಒಳಗಡೆ ಹೋಗೋಕ್ಕಾಗೋದಿಲ್ಲ, ಅಷ್ಟು ಗುಂಪಾಗಿದೆ. ಇವರು ಹಿಂಗೆ ಹಾಕಿರೋದು. ಯಾರು ಸರ್? ಎಲ್ಲ ನಾರ್ತ್ ಇಂಡಿಯನ್ಸಾ? ಹೌದು. ನಾರ್ತ್ ಇಂಡಿಯನ್ಸ್ ಅವ್ರು ಕರ್ಕೊಂಬಂದು 40 ಎಕರೆಗೆ ಇವರು ನಾಟಿ ಮಾಡಿಸಿದ್ದಾರೆ. ಇದ್ರಾಗೆ ಹಾಕಿದ್ದಂತೆ ಮಡಿಯಿಂದ ತೆಗೆದು ಕಡೆ ಶಿಫ್ಟ್ ಮಾಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಖುಷಿಯಾದ ವಿಚಾರ. ಇದು ಬೆಳೆ ನಾವು ಬಂದಿರಲಿಲ್ಲ, ಕೊಟ್ಬಿಟ್ಟು ಹೋಗಿದ್ದೆ ನಾನು. ಫಸ್ಟ್ ಟೈಮ್ ಇವ್ರಿಗೆ ತೋರಿಸ್ತಾ ಇರೋದು. ನಾವು ಪ್ರಸನ್ನ ಅವ್ರದಕ್ಕೆ ಯಾವಾಗಲೂ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೆ. ಬೋರೇಗೌಡರದ್ದು ಬಂದಿರಲಿಲ್ಲ ನಾನು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊರಡೆ ಎಲ್ಲ. ಇವ್ರು ನೀರನ್ನ ಸ್ವಲ್ಪ ನೀವು ಕಟ್ ಮಾಡಿ ಬಿಟ್ಟಿದ್ರೆ ವಡೆ ಜಾಸ್ತಿ ಬಂದಿರೋದಿನ್ನ. ನಿಮಗೆ ನೀರು ಕಟ್ ಮಾಡಿ ಪ್ರಸನ್ನ ಅವ್ರು ಏನು ಮಾಡ್ತಾರೆ, ನೀರು ಬಿಟ್ಬಿಡ್ತಾರೆ, ವಡೆ ಜಾಸ್ತಿ ಬಂದುಬಿಡುತ್ತೆ. ಹೌದು. ವಡೆ ಜಾಸ್ತಿ ಬಂದಾಗ ಏನಾಗ್ತಿಂದ 10 ಪೈರು ಎಕ್ಸ್ಟ್ರಾ ಬಂದುಬಿಡುತ್ತೆ. ಅವರೊಂದು ಟೆಕ್ನಿಕಲ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.